ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಪವನಂ ಬ್ಲಾಗ್ಸ್. ಇವತ್ತು ಗೌರಿ ಗಣೇಶ ಹಬ್ಬ, ಅದಕ್ಕೋಸ್ಕರ ನಾನು ಸಿಂಪಲ್ ಆಗಿ ಪೂಜೆ ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತು ನಮ್ಮ ಮನೆಯವರು ಕ್ಲೀನ್ ಮಾಡ್ಕೊಡ್ತಾರಂತೆ. ಫೋಟೋನ ನೋಡೋಣ ಹೆಂಗ್ ಕ್ಲೀನ್ ಮಾಡ್ತಾರೆ ಅಂತ. ಗೌರಿ ಗಣೇಶ ಹಬ್ಬಕ್ಕೆ ನಮ್ಮನೇಲಿ ಹೇಗೆ ಪೂಜೆ ಮಾಡ್ತೀವಿ ಅಂತ ನಿಮ್ಗೆ ಕೂಡ ತೋರಿಸ್ಕೊಡ್ತೀನಿ. ನಾವು ಸಿಂಪಲ್ ಆಗಿ ಪೂಜೆ ಮಾಡ್ತೀವಿ, ಬನ್ನಿ ಹೇಗೆ ಅಂತ ತೋರಿಸ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪವನಂ ಬ್ಲಾಗ್ಸ್. ಇವತ್ತು ನಮ್ಮ ಮನೆಯಲ್ಲಿ ಗೌರಿ ಗಣೇಶ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈಗ ದೇವ್ರ ಮನೆ ಸಾಮಗ್ರಿಗಳು ಸ್ವಲ್ಪ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ಕೋಬೇಕಾಗಿದೆ. ಇಲ್ಲಿ ನೋಡ್ತಾ ಇರ್ಬೋದು, ನಾವು ಅಡುಗೆ ಮನೆಯಲ್ಲಿ ಎಲ್ಲ ಸುಮಾರು ಐಟಮ್ಸ್ ಎಲ್ಲ ಹೂವು ಸಾಮಗ್ರಿಗಳೆಲ್ಲ ತಂದಿದ್ದೀವಿ ದೇವ್ರ ಪೂಜೆಗೋಸ್ಕರ. ಬನ್ನಿ, ಎಲ್ಲ ಬಿಫೋರ್ ಅರೇಂಜ್ಮೆಂಟ್ ಈ ಥರ ಇದೆ ನಮ್ಮ ಮನೆ ನೋಡ್ತಿರ್ಬೋದು. ಸೊ ಆಫ್ಟರ್ ಅರೇಂಜ್ಮೆಂಟ್ ಹೇಗಾಗುತ್ತೆ ಅನ್ನೋದು ಕೂಡ ನಿಮಗೆ ನಾನು ತೋರಿಸ್ಕೊಡ್ತೀನಿ. ಬನ್ನಿ, ಈಗ ಫಸ್ಟ್ ನಾವು ದೇವ್ರ ಮನೆಯನ್ನು ಎಲ್ಲ ನೀಟಾಗಿ ಅಲ್ಲಿರುವಂಥ ಐಟಮ್ಸನ್ನೆಲ್ಲ ಆಚೆ ತೆಗೆದುಬಿಟ್ಟು ಒಂದು ಕ್ಲೀನ್ ಮಾಡಿಕೊಂಡು ನಂತರ ಈ ದೇವ್ರ ಮೇಲಿರೋ ಹಾರಗಳನ್ನ ತೆಗಿತಾ ಇದ್ದೀವಿ. ನಂತರ ಫೋಟೋನೆಲ್ಲ ನೀಟಾಗಿ ಕ್ಲೀನ್ ಮಾಡಬೇಕಾಗಿದೆ. ಬನ್ನಿ, ಈಗ ತೋರಿಸ್ತೀನಿ. ಬಿಫೋರ್ ಆ್ಯಂಡ್ ಆಫ್ಟರ್ ನಿಮ್ಗೆ ಹೇಗೆ ಅಂತ ತೋರಿಸ್ಕೊಡ್ತೀನಿ. ಸೊ ಇವಾಗ ಇದನ್ನೆಲ್ಲ ಕೆಳಗಡೆ ಇರೋಂಥ ಐಟಮ್ಸನ್ನೆಲ್ಲ ಆಚೆ ತೆಗೆದಿಟ್ಟಿದ್ದಾರೆ ಮೇಡಮ್ ಅವರು. ಈಗ ಇದು ಹಾರನ ಮತ್ತು ಗೆಜ್ಜೆಸ್ತ್ರ ಇವನ್ನ ಐಟಮ್ಸನ್ನೆಲ್ಲ ನೀಟಾಗಿ ತೆಗೆದು ಹೊಸವೆಲ್ಲ ಹಾಕ್ಬೇಕು ಇವಾಗ. ಫಸ್ಟ್ ಈ ಕಾಯಿನ ಚೇಂಜ್ ಮಾಡೋಣ. ಓಕೆ, ನೋಡಿ ಮೇಡಮ್ ಅವ್ರಿಗೆ ಫಸ್ಟ್ ಕಾಯಿನ್ ಚೇಂಜ್ ಮಾಡ್ತಾರಂತೆ. ನಮ್ಮ ಯಜಮಾನ್ರು ಪಾಪ ಕ್ಲೀನ್ ಮಾಡ್ಕೊಡ್ತೀನಿ ಅಂದ್ರಲ್ವಾ, ನೋಡಿ ಮಾಡ್ತಾ ಇದ್ದಾರೆ. ಹಾಯ್ ಫ್ರೆಂಡ್ಸ್, ನೀವು ನಿಮ್ಮ ಮನೆಯಲ್ಲಿ ಗಣೇಶ ಚತುರ್ಥಿ ಪ್ರಯುಕ್ತ ಎಲ್ಲ ಸಡಗರ ಸಮಾರಂಭ ಎಲ್ಲ ಶುರು ಮಾಡ್ಕೊಂಡ್ಬಿಟ್ಟಿದ್ದೀರಾ? ಕಾಮೆಂಟ್ಸ್ ಅಲ್ಲಿ ತಿಳಿಸಿ. ಆದರೂ ದೇವ್ರ ಮನೆಯನ್ನು ಕ್ಲೀನ್ ಮಾಡೋದ್ರಲ್ಲಿ ಒಂದು ಮಜಾನೇ ಬೇರೆ ಬಿಡಿ, ಏನಂತೀರಾ? ಹೌದು, ಕ್ಲೀನ್ ಮಾಡಿ ಪಾಪ. ಇವತ್ತು ನನಗೆ ನಮ್ಮ ಯಜಮಾನ್ರು ತುಂಬಾ ಚೆನ್ನಾಗಿ ಕ್ಲೀನ್ ಮಾಡ್ಕೊಡ್ತಾರಂತೆ. ಹೇಳಿದ್ದಾರೆ, ನೀನು ಆರಾಮಾಗಿ ಕುತ್ಕೋ, ನಾನು ಮಾಡ್ಕೊಡ್ತೀನಿ ಅಂತ. ದೇವ್ರ ಮನೆನ ಮತ್ತು ದೇವ್ರ ಫೋಟೋಗಳನ್ನ ಕ್ಲೀನ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಮಿಕ್ಕಿದೆಲ್ಲ ನಮ್ಮ ಅಮೃತನೇ ಮಾಡ್ತಾರಂತೆ. ಸೊ ಈಗ ಸದ್ಯಕ್ಕೆ ಫಸ್ಟ್ ನಾನು ಡೋರ್ಸ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಏನಂತ ಧೂಳೇನಾಗಿಲ್ಲ, ಬಟ್ ಆದ್ರೂ ಕ್ಲೀನ್ ಮಾಡ್ಬೇಕಲ್ವಾ. ಸಾಕು, ದೇವ್ರ ಸಾಮಗ್ರಿಗಳೆಲ್ಲ ಕ್ಲೀನ್ ಮಾಡಿದ್ದಾಯ್ತು, ಫೋಟೋಗಳೆಲ್ಲ ಕ್ಲೀನ್ ಮಾಡಿದ್ದಾಯ್ತು. ಇವಾಗ ಎಲ್ಲ ವಾಪಸ್ ಇಡ್ತಾ ಇದ್ದೀವಿ. ದೇವ್ರ ಫೋಟೋಗಳನ್ನ ಕ್ಲೀನ್ ಮಾಡೋದ್ರಲ್ಲಿ ಒಂದು ತುಂಬ ಖುಷಿ ಸಿಗುತ್ತೆ. ನೀವು ಟ್ರೈ ಮಾಡಿದ್ದೀರಾ? ಕಾಮೆಂಟಲ್ಲಿ ತಿಳಿಸಿ ನಮಗೆ. ನೋಡ್ತಿರ್ಬೋದು, ದೇವ್ರ ಮನೆ ಮತ್ತು ದೇವ್ರ ಫೋಟೋಗಳನ್ನ ಕ್ಲೀನ್ ಮಾಡಿ ಆಯಿತು. ನೋಡ್ತಿರ್ಬೋದು, ಈಗ ದೇವ್ರ ಸಾಮಗ್ರಿಗಳು ಇನ್ನೂ ಕೆಲವು ಇದಾವಲ್ಲ, ಪಾತ್ರೆ ಸಾಮಾನು ಎಲ್ಲ ತೋರಿಸ್ತೀನಿ ನೋಡಿ. ಇವನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಬೇಕು. ಮನೆಯವರೇ ಅದನ್ನು ಕ್ಲೀನ್ ಮಾಡ್ಕೊತಾ ಇದ್ದಾರೆ. ನಾನು ಅಷ್ಟೊತ್ತಿಗೆ ನಮ್ಮ ಮನೆಯವರಿಗೆ ಸ್ವಲ್ಪ ದಾಳಿಂಬೆಯನ್ನು ಹಚ್ತೇಬೇಕು ಅಂತ ಅನ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ನೀವು ಜಾಯ್ನ್ ಆಗಿ ದಾಳಿಂಬೆ ತಿನ್ನೋಣ. ಫೈನಲಿ ಪೂಜೆ ಎಲ್ಲ ಮುಗೀತು. ನೋಡ್ಬೋದು ಹೇಗಾಗಿದೆ ಪೂಜೆ ಅಂತ. ಹಾಯ್ ಫ್ರೆಂಡ್, ನೋಡ್ತಿರ್ಬೋದು, ಇವತ್ತಿನ ಪೂಜೆ ಸಿಂಪಲ್ ಆಗಿ ಇವತ್ತು ಇಷ್ಟು ಮಾತ್ರ ಮಾಡಿದ್ದೀವಿ. ನೀವು ನಿಮ್ಮ ಮನೇಲಿ ಹೇಗೆ ಮಾಡಿದ್ರಿ ಅಂತ ಕಾಮೆಂಟ್ ಮಾಡಿ. ಈಗ ನೆಕ್ಸ್ಟ್ ಪ್ರಿಪ್ರೇಷನ್ ಏನಪ್ಪ ಅಂತಂದರೆ, ಈಗ ಹೂರಣ ಮತ್ತು ಕಡುಬು ಎಲ್ಲ ರೆಡಿ ಮಾಡ್ಕೋಬೇಕಲ್ಲ, ಅದೆಲ್ಲ ಪ್ರಿಪ್ರೇಷನ್ ರೆಡಿ ಮಾಡ್ಕೊತೀವಿ. ಬನ್ನಿ, ನಮ್ಮ ಮನೇಲಿ ಯಾವ ರೀತಿ ತಯಾರು ಮಾಡ್ತೀವಿ ತೋರಿಸ್ಕೊಡ್ತೀವಿ ನಿಮಗೆ. ಪೂಜೆ ಎಲ್ಲ ಮುಗಿದ ನಂತರ ಈಗ ನಾವು ಹೂರಣ ರೆಡಿ ಮಾಡ್ಕೊತಾ ಇದ್ದೀವಿ. ಬೆಲ್ಲ ಎಲ್ಲ ಕುಟ್ಬಿಟ್ಟು ಈಗ ಇನ್ನೇನು ಆಲ್ಮೋಸ್ಟ್ ರೆಡಿ ಆಯಿತು. ನೆಕ್ಸ್ಟ್ ಈಗ ಇನ್ನೇನೇನು ಮಾಡ್ತಾರೆ, ಇದು ಇವ್ರಿಗೆ ಏನೇನಾಗಿದೆ ನೋಡೋಣ ಬನ್ನಿ. ಹೇಳಿ ಮೇಡಮ್, ಈಗ ಏನೇನು ರೆಡಿ ಮಾಡ್ಕೊಂಡಿದ್ರೆ? ಇದಾಗ್ಲೇ ಬೇಳೆ ಎಲ್ಲ ಆಗಿದೆ, ಇನ್ನ ಇದನ್ನ ಗ್ರೈಂಡ್ ಮಾಡ್ಕೋಬೇಕಷ್ಟೇ. ವಾವ್, ನೋಡ್ಬೋದು ನೀವು, ಘಮ ಘಮ ಅಂತಿದೆ ಆಗ್ಲೇ. ಹೌದು, ತುಂಬಾ ಚೆನ್ನಾಗಿದೆ. ಇದು ಗ್ರೈಂಡರ್ ಹಾಕಿದ್ಮೇಲೆ ಸಿಗ್ತೀನಿ. ಬಾಯ್ ಬಾಯ್. ಬನ್ನಿ ಫ್ರೆಂಡ್ಸ್, ಆಗ್ಲೇ ಊರ್ನ ಗ್ರೈಂಡರ್ಗೆ ಹಾಕ್ಬೇಕು ಅಂತ ಹೇಳಿದ್ನಲ್ವಾ, ಹೀಗೆ ಹೇಗಾಗಿದೆ ಅಂತ ನೋಡ್ಬೋದು ನೀವು.
ಇದನ್ನ ಮಾಡೋದಕ್ಕೆ ಒಳ್ಳೆ ಕಾಮಿಡಿ ಆಗ್ಬಿಡ್ತು. ನಮ್ಮ ಮನೇಲೆ ಗ್ರೈಂಡರ್ ಇದೇ ಟೈಮಿಗೆ ಕೆಟ್ಟೋಗ್ಬಿಡ್ತು. ಅದಕ್ಕೆ ನಾವೇನ್ ಮಾಡಿದ್ವಿ, ಮಿಕ್ಸಿಯಲ್ಲೇ ಮಾಡ್ಬಿಡೋಣ. ಟೈಮ್ ಬೇರೆ ರಾತ್ರಿ 9:45 ಆಗ್ಬಿಟ್ಟಿದೆ ಇವಾಗ. ಸೊ ಅದಕ್ಕೋಸ್ಕರ ಮಿಕ್ಸಿಯಲ್ಲೇ ಮಾಡಿದ್ವಿ. ಸೊ ಇಷ್ಟು ಮಾತ್ರ ಮಾಡಿದ್ದೀನಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವಿಶ್ ಹ್ಯಾಪಿ ಗಣೇಶ ಚತುರ್ಥಿ. ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ನಿಮ್ಮ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ ಎಲ್ಲ ನಿಮ್ಮ ಜೀವನದಲ್ಲಿ ಸಿಗಲಿ ಅಂತ ನಾನು ಭಾವಿಸ್ತೇನೆ. ಭಗವಂತನಲ್ಲಿ ಕೇಳ್ಕೊತೇನೆ. ಈಗ ತಾನೇ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆಲ್ಲ ಜಸ್ಟ್ ಹೋಗಿ ಬಂದ್ವಿ ನಾವು. ನಮ್ಮ ಮನೆಯವರು ಏನೇನೋ ಪ್ರಿಪ್ರೇಷನ್ ಮಾಡ್ತಾರೆ ಮಧ್ಯಾಹ್ನ ಅಂತ ಕೇಳ್ತೀನಿ. ಹಲೋ, ಗುಡ್ ಮಾರ್ನಿಂಗ್. ಹಲೋ, ಗುಡ್ ಮಾರ್ನಿಂಗ್. ವಿಶ್ ಹ್ಯಾಪಿ ಗಣೇಶ ಚತುರ್ಥಿ. ಥ್ಯಾಂಕ್ ಯು, ಸೇಮ್ ಟು ಯು. ಹೇಳಿ ಮೇಡಮ್, ಇವತ್ತಿನ ಗಣಪತಿ ಹಬ್ಬದ ಸೆಲೆಬ್ರೇಷನ್ ಹೇಗೆ ನಡೀತಾ ಇದೆ ನಮ್ಮ ಮನೆಯಲ್ಲಿ, ಪ್ರಿಪರೇಷನ್ ಎಲ್ಲ? ಹೌದು, ಇವತ್ತು ಪೂಜೆ ಎಲ್ಲ ಆಗಿದೆ. ಆಗ್ಲೇ ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದ್ವಿ. ಈಗ ದೇವ್ರಿಗೆ ನೈವೇದ್ಯ ಮಾಡ್ಬೇಕು. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮನೆಯಲ್ಲಿ ಬೆಳಿಗ್ಗೆ ಎಲ್ಲ ಆಲ್ರೆಡಿ ಪೂಜೆ ಎಲ್ಲ ಮಾಡಿ ಆಗಿದೆ. ನೋಡ್ತಿರ್ಬೋದು. ಇದು ನಮ್ಮ ಮನೆಯ ಸಿಂಪಲ್ ಆಗಿ ಒಂದು ಪೂಜೆ ಮಾಡಿದೀವಿ. ಈ ಕಮಲ ಹೂವು ಹುಡುಕಿ ಸಾಗಿದೆ. ಕೊನೆ ಬರ ಇದು ಕಡ್ಬೇನ್ ಇಟ್ಟಿದ್ದೀನಿ ದೇವ್ರಿಗೆ ನೈವೇದ್ಯ ಮಾಡೋದಕ್ಕೆ. ಬನ್ನಿ ಹೇಗೆ ಅಂತ ತೋರಿಸ್ತೀನಿ. ಸ್ವಲ್ಪ ಚೆನ್ನಾಗಿ ಕುದೀರಿ. ಅದು ಸ್ಟೀಲ್ ಪಾತ್ರನ ಅಲ್ಯೂಮಿನಿಯಂ ಪಾತ್ರ? ನಮ್ಮ ಅಲ್ಯೂಮಿನಿಯಂ ಪಾತ್ರೆ ಆಗಿರ್ಬೇಕು, ಬೇಗ ಆಗುತ್ತೆ. ಹೌದು, ನೋಡ್ಬೋದು ಸಾಂಬಾರು ರೆಡಿ ಇದೆ. ವಾವ್, ಘಮ ಅಂತ ಇದೆ. ಮತ್ತೆ ಅನ್ನಕ್ಕೆ ಇಟ್ಟಿದ್ದೀನಿ. ಮತ್ತೆ ಇಲ್ಲಿ ಹೂರ್ಣ ಇದನ್ನ ಹಾಕ್ಬೋದು. ಹೂರ್ಣ ಎಲ್ಲ ನೆನ್ನೆ ರಾತ್ರಿನೇ ರೆಡಿ ಮಾಡಿದೆ ಫ್ರೆಂಡ್ಸ್. ಮೊದಲು ದೇವರಿಗೆ ನೈವೇದ್ಯ ಇಟ್ಟು ನಾವು ಬ್ಯಾಟಿಂಗ್ ಆಡೋದು. ನೋಡ್ಬೋದು ನೀವು, ಇದು ಮುದ್ದೆ ಆಗ್ಲೇ ರೆಡಿ ಆಗಿದೆ. ಇದು ಎಲೆ, ಇದು ಕಡ್ಬಿನಿಟ್ಟು, ಇದು ಮೇಲೆ ಹಿಂಗೆ ಹಾಕಿ ಹಿಂಗೆ ಪ್ರೆಸ್ ಮಾಡಬೇಕು. ಮಾಡಿದ್ಮೇಲೆ ಮತ್ತೆ ಹಿಂಗೆ ಇಟ್ಕೊಂಡು ಇದು ಹೂರ್ಣ ರೆಡಿ ಮಾಡಿಕೊಂಡು ಈಗ ದೇವರಿಗೆ ನೈವೇದ್ಯಕ್ಕೆ ಕಡ್ಬನ್ನ ರೆಡಿ ಮಾಡ್ತಾ ಇದ್ದೀವಿ. ಹಿಂಗಿಟ್ಟು ವಾವ್, ಇದು ನಮ್ಮ ಇಂಡಿಯನ್ ಸ್ಟೈಲಲ್ಲಿ ಒಂದು ಸಿಂಪಲ್ ಆಗಿ ಒಂದು ದೇವರಿಗೆ ರೆಡಿ ಮಾಡಿದ್ದೀವಿ. ಈಗ ಮತ್ತೊಂದು ರೆಡಿ ಮಾಡ್ತಾ ಇದ್ದಾರೆ. ಹೂರ್ಣನ ಇಲ್ಲಿ ಮಧ್ಯ ಇಟ್ಟು ಈ ರೀತಿ ಫೋಲ್ಡ್ ಮಾಡಬೇಕು. ನೋಡಿ, ವಾವ್, ಸಿಂಪಲ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಫಿನಿಶಿಂಗ್. ದೇವ್ರಿಗೆ ನೈವೇದ್ಯಕ್ಕೆ ರೆಡಿ ಮಾಡ್ಕೊಂಡಿದ್ದಾಗಿದೆ. ಈಗ ನಮ್ಮ ಮೇಡಮ್ ಅವರು ದೇವ್ರಿಗೆ ಅರ್ಪಿಸ್ತಾರೆ. ಇನ್ನೇನೆಲ್ಲ ರೆಡಿ ಮಾಡ್ಕೋಬೇಕು ಮೇಡಮ್? ಸ್ವಲ್ಪ ಅನ್ನ ಸಾಂಬಾರು. ಓಕೆ, ದೇವರಿಗೆ ರುಚಿಯಾಗಿ ಅಡುಗೆ ಮಾಡಾಕಿದ್ರೆ ದೇವ್ರು ನಮಗೆ ರುಚಿಯಾಗಿರುವಂಥ ಊಟ ಜೀವನ ಪರ್ಯಂತ ಕೊಡ್ತಾನಂತೆ. ಹೌದು, ದೊಡ್ಡವ್ರನ್ನ ನಮಗೆ ದೊಡ್ಡವರ ಚಿಕ್ಕ ಹುಡುಗರಲ್ಲಿ ನಮ್ಗೆ ಅದೇ ಈ ರೀತಿಯ ಭಯ ಪಡಿಸು ನಮ್ಗೆ ಈ ತರ ಬುದ್ಧಿ ಕೊಡ್ತಾ ಇದ್ರು.
ಸೊ ಅದೊಂಥರ ನೋಡಿ ಒಳ್ಳೇದೇ, ಅದು ದೊಡ್ಡವರು ಏನೇ ನಮ್ಗೆ ತಿಳಿಸ್ಕೊಟ್ರು ಅದಕ್ಕೊಂದು ರೀಸನ್ ಇದ್ದೇ ಇರುತ್ತೆ. ಈಗ ಬನ್ನಿ, ಸಾಂಬಾರ್ ಮಾತ್ರ ಘಮ ಘಮ ಅಂತಿದೆ. ಇದು ದೇವರಿಗೆ ನೈವೇದ್ಯ ಹಾಕಿ ಬರೋಣ ಬನ್ನಿ. ಸಾಂಬಾರಿಗೆ ಘಮ ಘಮ ಅಂತಿದೆ. ಸೊ ದೇವ್ರಿಗೆ ಅರಸ್ಮೇಲೆ ದೇವರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತ ಅನ್ಕೊಂಡಿದೀವಿ. ನೋಡ್ಬೋದು ಫ್ರೆಂಡ್ಸ್, ಈ ತರ ನಾವು ಸಿಂಪಲ್ ಆಗಿ ನಾವು ನಮ್ಮ ಮನೆಯಲ್ಲಿ ಇವತ್ತು ಗಣಪತಿ ಪೂಜೆಯನ್ನು ಮಾಡಿದ್ದೀವಿ. ನಿಮ್ಮ ಮನೆಯಲ್ಲೂ ಎಲ್ಲ ಗಣಪತಿ ಹಬ್ಬ ಎಲ್ಲ ಆಚರಣೆ ಮಾಡಿದಾಗಿದೆಯಾ? ಕಾಮೆಂಟ್ ಅಲ್ಲಿ ತಿಳಿಸಿ. ಇನ್ನು ಇವತ್ತು ಏನೇನು ಮಾಡಿದ್ಯಮ್ಮ ಕಡುಬು ಜೊತೆಗೆ? ಕಡುಬು ಜೊತೆ ಪುಳಿಯೋಗರೆ, ಅನ್ನ ಸಾಂಬಾರ್, ಕೋಸಂಬರಿ. ವಾವ್, ಸೂಪರ್. ಬನ್ನಿ ಫ್ರೆಂಡ್ಸ್, ನೀವು ಜಾಯ್ನ್ ಆಗಿ ನಮ್ಮ ಜೊತೆ. ಪುಳಿಯೋಗರೆ ಮಾಡಿದೀನಿ ನೋಡಿ. ಮೇಡಮ್ ಅವರು ಈಗ ಪುಳಿಯೋಗರೆ ಜನ ಕಲಿಸ್ತಾ ಇದ್ದಾರೆ. ಇವತ್ತು ತಿಂಡಿ ಇದೇನೆ ನಮ್ಗೆ. ಇವತ್ತು ಕಡುಬು ಎಲ್ಲ ರೆಡಿ ಮಾಡಿ ಆಲ್ರೆಡಿ ಇಟ್ಟಿದ್ದಾಳೆ, ನೋಡ್ಬೋದು ಇಲ್ಲಿ. ಸಿಂಪಲ್ ಆಗಿ ತಿಂಡಿ ಮುಗಿಸ್ಕೊಳ್ಳೋಣ ಅಂತ. ನಮ್ಮನೇಲಿ ಇವತ್ತು ಹಬ್ಬದ ಪ್ರಯುಕ್ತ ಬಾಳೆ ಎಲೆಯಲ್ಲಿ ತಿಂಡಿ ತಿಂತಾ ಇದ್ದೀವಿ. ಡಿಫ್ರೆಂಟ್ ಆಗಿರ್ಲಿ ಅಂತ, ಚೆನ್ನಾಗಿರುತ್ತೆ ಅಂತ, ವಿಲೇಜ್ ವೈಬ್ಸ್ ಬರುತ್ತೆ ಅಂತ. ಘಮ ಘಮ ಅಂತಿದೆ ಪುಳಿಯೋಗರೆ. ಹೌದಾ, ಥ್ಯಾಂಕ್ ಯು. ಟೇಸ್ಟ್ ಮಾಡಿ ಇನ್ನ. ಸೂಪರ್ ಆಗಿದೆ. ಪವನಮ್ಮ ವ್ಲಾಗ್ಸ್ ಕಡೆಯಿಂದ ನಿಮಗೆ ಗೌರಿ ಗಣೇಶ ಹಬ್ಬದ ಮತ್ತೊಮ್ಮೆ ಹಾರ್ದಿಕ ಶುಭಾಶಯಗಳು. ಆ ತಾಯಿ ಗೌರಿ ಮತ್ತು ನಮ್ಮ ಗೆಳೆಯನಾದ ಗಣಪತಿ ನಿಮ್ಮ ಎಲ್ಲರಿಗೂ ಸುಖ ಸಮೃದ್ಧಿ ನೆಮ್ಮದಿ ಎಲ್ಲವನ್ನು ನೀಡಿ ನಿಮಗೆ ಕಾಪಾಡಲಿ ಅಂತ ನಾವು ನಿಮಗೆ ಭಗವಂತನಲ್ಲಿ ಕೇಳ್ಕೊತಾ ಇದ್ದೀವಿ. ಸಿ ಯು ಇನ್ ಅವರ್ ನೆಕ್ಸ್ಟ್ ವಿಡಿಯೋ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್.